ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಚಾನಲ್ಗೆ ಅಂದರೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತೀನಿ ಮಕರ ರಾಶಿ ಬಗ್ಗೆ. ಬನ್ನಿ ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಮಕರ ರಾಶಿಯ ಸ್ನೇಹಿತರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ, ಮತ್ತು ನಮಸ್ಕಾರ. ಮಕರ ರಾಶಿಯವರು ತುಂಬ ಇಂಪಾರ್ಟೆಂಟಾಗಿ ಕೇಳಿಸ್ಕೊಳ್ಬೇಕು. ಈ ಮುನ್ನೆಚ್ಚರಿಕೆ ಕ್ರಮಗಳನ್ನು ನೀವು ಈ ತಿಂಗಳಲ್ಲಿ ತಗೊಂಡಿಲ್ಲ ಅಂದರೆ ಬಹಳಷ್ಟು ಸಫರ್ ಪಡ್ತಕ್ಕಂಥ ಲಕ್ಷಣಗಳಿರುತ್ತೆ. ಜೊತೆಗೆ ಅಷ್ಟೇ ಅಲ್ಲ, ವಿಶೇಷವಾಗಿ ಕೆಲವೊಂದಿಷ್ಟು ಯೋಗಗಳು ಕೂಡ ಬರ್ತಾ ಇರುತ್ತೆ. ನಿಮಗೆ ಲಾಭದಾಯಕವಾಗಿರುವಂಥದ್ದು ಕೂಡ ಇರುತ್ತೆ. ಅಷ್ಟೇ ಎಚ್ಚರಿಕೆಯಿಂದ ಇರಬೇಕಾದದ್ದು ಕೂಡ ಇರುತ್ತೆ. ಎಲ್ಲದರ ಕುರಿತಾಗಿ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲನೇ ಸಾರಿ ಚಾನಲ್ಗೆ ಬಂದಿರುವಂಥವ್ರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ದಿವಸಗಳಲ್ಲಿ 3 ವರ್ಷಗಳ ಕಾಲ ಅಂದರೆ 2027, 28, 29 ಹೇಗಿರುತ್ತೆ ಅನ್ನುವಂಥ ಅನಾಲಿಸಿಸ್ ಈ ವಿಡಿಯೋ ಕೂಡ ಮಕರ ರಾಶಿ ಕುರಿತಾಗಿ ಅಪ್ಲೋಡ್ ಆಗುತ್ತೆ. ಅದು ನೀವು ಮಿಸ್ ಆಗದೆ ನೋಡಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಓಕೆನಾ? ಖಂಡಿತ ನಿಮಗೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ಸ್ನೇಹಿತರೆ, ಈ ತಿಂಗಳಲ್ಲಿ ಬನ್ನಿ ಹೇಗಿದೆ ಮೊದಲಿಗೆ ತಿಳ್ಕೊಳ್ಳೋಣ. ಮೊದಲಿಗೆ ಈ ಮಾಸದಲ್ಲಿ ಅಂದರೆ ಆಗಸ್ಟ್ ಮಾಸದಲ್ಲಿ ಹೇಗಿದೆ ಗ್ರಹಗಳ ಬದಲಾವಣೆ, ಏನು ಅದರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳಾಗುತ್ತೆ, ಯಾವುದು ಲಾಭ ಯಾವುದು ನಷ್ಟ, ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ನೋಡ್ಕೊಂಡು ಬರೋದಾಯಿತು. ಅಂದರೆ ಆಗಸ್ಟ್ 1ನೇ ತಾರೀಕಿಗೆ ಶುಕ್ರ ಕನ್ಯಾ ರಾಶಿ ಪ್ರವೇಶ ಮಾಡಿದ್ದಾರೆ. ಆಗಸ್ಟ್ 2ನೇ ತಾರೀಕು ಮಿಥುನಕ್ಕೆ ಕುಜಗ್ರಹ ಪ್ರವೇಶ ಆಗಿದೆ. ಹಾಗೆ 5ನೇ ತಾರೀಕಿಗೆ ವಕ್ರಿಯಾಗಿದ್ದಂತಹ ಬುಧ ಏನಿದ್ದಾನಲ್ಲ ಅವನು ಕರ್ಕಾಟಕ ರಾಶಿಗೆ ಆಗಸ್ಟ್ 5ಕ್ಕೆ ಅಂದರೆ ನಾಳೆ ಪ್ರವೇಶ ಮಾಡುತ್ತಾನೆ. ಹಾಗೆ 17ಕ್ಕೆ ಸಿಂಹ ರಾಶಿಗೆ ಸೂರ್ಯ ತನ್ನ ಸ್ವಕ್ಷೇತ್ರಕ್ಕೆ ಒಂದು ಪಾದಾರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಹಾಗೆ 22ನೇ ತಾರೀಕಿಗೆ ಸಿಂಹ ರಾಶಿಗೆ ಬುಧ ಗ್ರಹದ ಪ್ರವೇಶ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ಈ ಮಾಸದಲ್ಲಿ ಇರ್ತಕ್ಕಂಥ ಮೇಜರ್ ಟ್ರಾನ್ಸಿಷನ್ ಆಗಿರುತ್ತೆ. ಅಂದರೆ ಗ್ರಹಗತಿಗಳ ಬದಲಾವಣೆಗಳಾಗಿರುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ. ಅಂದರೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರಪ್ಪ ಏನಪ್ಪ ಅಂದರೆ, ಕೆಲವೊಬ್ಬರ ಜಾತಕದಲ್ಲಿ ರಾಜಯೋಗದಂತಹ ಯೋಗಗಳೇ ಇರುತ್ತೆ. ಆದರೆ ಸಾಮಾನ್ಯ ವ್ಯಕ್ತಿಯ ಥರ ಅವರು ಜೀವನ ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ದರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಕಾಣ್ತಾರೆ. ಅದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ, ತಮ್ಮ ಜಾತಕವನ್ನು ಅವರು ಪರಿಶೀಲನೆ ಮಾಡಿಕೊಂಡು ನನಗೆ ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಸಿಗುತ್ತೆ, ಯಾವುದು ಲಾಭ ಯಾವುದು ನಷ್ಟ ಅಂತ ಹೇಳಿ ಪರಿಪೂರ್ಣವಾಗಿ ತಿಳ್ಕೊಂಡಿರ್ತಾರೆ. ನಿಮ್ಮ ಪ್ರೀತಿ ಪ್ರೇಮ ವಿಚಾರಗಳಲ್ಲಿ, ರಿಲೇಷನ್ಶಿಪ್ ವಿಚಾರದಲ್ಲಿ, ಕೆರಿಯರಲ್ಲಿ ಯಾವ ದಿಕ್ಕಲ್ಲಿ ಹೋಗಬೇಕು ಅಂತ ಹೇಳಿ ನಿಮಗೆ ಡೌಟ್ಸ್ ಇತ್ತು, ಗೊತ್ತಾಗ್ತಾ ಇಲ್ಲ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ಆಗ್ತಾ ಇಲ್ಲ, ಈ ರೀತಿ ಹಲವಾರು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ. ಎಲ್ಲದಕ್ಕೂ ಕೂಡ ದಾರಿದೀಪವಾಗಿ ನಿಮ್ಮ ಜನ್ಮ ಜಾತಕವನ್ನು ಇಟ್ಕೊಂಡು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ನೀವು ಕಂಡುಕೊಳ್ಳಬಹುದು. ಅಥವಾ ಜಾತಕವೇ ಇಲ್ಲ, ಏನು ಮಾಡಬೇಕು ಅಂದರೆ ಒಂದು ತಾಂಬೂಲ ಪ್ರಶ್ನೆ ಅಥವಾ ಪ್ರಶ್ನಾಶಾಸ್ತ್ರಗಳ ಮುಖಾಂತರದಲ್ಲೂ ಕೂಡ ನಿಮ್ಮ ಪ್ರಶ್ನೆಗಳಿಗೆ ನೇರವಾದ ಉತ್ತರವನ್ನು ಕೂಡ ನೀವು ಕಂಡುಕೊಳ್ಬಹುದು ಸ್ನೇಹಿತರೆ. ಜೊತೆಗೆ ಪ್ರಶ್ನಾಶಾಸ್ತ್ರದಲ್ಲಿ ಆಗಿರಬಹುದು ಅಥವಾ ನಿಮ್ಮ ಜನ್ಮ ಜಾತಕವನ್ನು ನೋಡುವಾಗ ಯಾವ ಗ್ರಹಗತಿಗಳು ನಿಮಗೆ ತೊಂದರೆ ಕೊಡ್ತಾ ಇದೆ, ಅದಕ್ಕೆ ಏನು ಪರಿಹಾರ ಮಾಡಬೇಕು, ಅಥವಾ ಯಾವ ಗ್ರಹ ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗಿದ್ದಾನೆ ಅಥವಾ ಆ್ಯಕ್ಟಿವ್ ಆಗದೆ ಕೂತಿದ್ದಾನೆ, ಆ ಗ್ರಹಗತಿಗಳನ್ನು ಆ್ಯಕ್ಟಿವೇಟ್ ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸರಿಯಾದ ದಾರಿಯಲ್ಲಿ ಹೋಗೋದಕ್ಕೆ ನಿಮಗೆ ಅದು ಸಹಾಯವಾಗುತ್ತೆ. ವೃತ್ತಿ ರಂಗದಲ್ಲಿ ಈ ತಿಂಗಳು ಕಠಿಣ ಪರಿಶ್ರಮವನ್ನು ಬಯಸುತ್ತೆ. ಯಾಕಂದರೆ ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿದೇವನ ಪ್ರಭಾವ ಏನಿದೆಯಲ್ಲ ಅದು ಕೂಡ ಜಾಸ್ತಿ ಇರುತ್ತೆ. 8ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಸೇರ್ತಾ ಇರೋದ್ರಿಂದ ಸ್ವಲ್ಪ ಅಂದರೆ ಆರೋಗ್ಯ ಮತ್ತು ಹಣಕಾಸಿನ ವಿಚಾರದಲ್ಲಿ ತುಂಬ ಮುನ್ನೆಚ್ಚರಿಕೆ ಕ್ರಮಗಳನ್ನು ನೀವು ತಗೋಬೇಕು. ಹಾಗೆ ಈ ತಿಂಗಳು ದ್ವಿತೀಯಾರ್ಧದಲ್ಲಿ ಕೆಲವೊಂದಷ್ಟು ಸವಾಲುಗಳು ಏನಿರುತ್ತಲ್ಲ ಅದೆಲ್ಲವೂ ಕೂಡ ನಿವಾರಣೆಯಾಗಿ ಸುಖ ಕೂಡ ಪ್ರಾಪ್ತಿಯಾಗಿ ವೃತ್ತಿ ರಂಗದಲ್ಲಿ ಈ ತಿಂಗಳು ಕಠಿಣ ಪರಿಶ್ರಮವನ್ನು ತಂದುಕೊಡುತ್ತೆ. ಕಚೇರಿಯಲ್ಲಿ ಕೆಲಸದ ಒತ್ತಡ ಮತ್ತು ಜವಾಬ್ದಾರಿ ಹೆಚ್ಚಾಗುತ್ತೆ ಸ್ನೇಹಿತರೆ. ಸಹೋದ್ಯೋಗಿಗಳ ಜೊತೆಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರದಂತೆ ಎಚ್ಚರಿಕೆಯಿಂದ ವಹಿಸಬೇಕು. ರಾಜಕೀಯದಿಂದ ದೂರ ಇರಿ. ವ್ಯಾಪಾರಸ್ಥರಿಗೆ ಹೂಡಿಕೆ ಮಾಡೋದಕ್ಕೆ ಸೂಕ್ತ ಸಂದರ್ಭ ಅಲ್ಲ ಅಂತ ಹೇಳಿದೆ. ಇನ್ನು ಕೌಟುಂಬಿಕ ಜೀವನದಲ್ಲಿ ಮಿಶ್ರ ವಾತಾವರಣ ಅಂತಕ್ಕಂಥದ್ದು ಇರುತ್ತೆ. 8ನೇ ಮನೆಯಲ್ಲಿ ಸೂರ್ಯನ ಪ್ರಭಾವದಿಂದ
ಕುಟುಂಬ ಸದಸ್ಯರ ಜೊತೆ ಮಾತಾಡಬೇಕಾದ್ರೆ ಸಮಯ ಅಂತಕ್ಕಂಥದ್ದನ್ನು ಇಟ್ಕೊಳ್ಳಿ, ಇಲ್ಲದಿದ್ದರೆ ತಪ್ಪು ತಿಳುವಳಿಕೆ ಉಂಟಾಗಬಹುದು. ಪ್ರೇಮಿಗಳಿಗೆ ಈ ತಿಂಗಳು ಸಾಮಾನ್ಯವಾಗಿರುತ್ತೆ, ಆದರೆ ನಿಮ್ಮ ಸಂಗಾತಿಯ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಬೇಡಿ ಮತ್ತು ಮೂರನೇ ವ್ಯಕ್ತಿ ಮಾತುಗಳಿಗೆ ಕಿವಿ ಕೊಡೋದಕ್ಕೆ ಹೋಗಬೇಡಿ. ವಿವಾಹಿತ ದಂಪತಿಗಳ ನಡುವೆ ಸಣ್ಣ ಪುಟ್ಟ ಜಗಳಗಳು ಅಥವಾ ಹೀಗೋ ಸಂಘರ್ಷಗಳಾಗಬಹುದು. ನಿಮಗೆ ಯಾವುದೇ ಒಂದು ಸಮಸ್ಯೆಗಳು ಬರದೇ ಇರೋ ಥರ ಅನಗತ್ಯವಾಗಿ ತೊಂದರೆಗಳಾಗೋ ಥರ ಸಂಗಾತಿಯ ಆರೋಗ್ಯದ ಕಡೆ ಗಮನ ಹರಿಸಿಕೊಳ್ಬೇಕಾಗುತ್ತೆ. ಹಾಗೂ ಅವಿವಾಹಿತರಿಗೆ ಹೊಸ ಸಂಬಂಧಗಳು ಬರಬಹುದು. ವಿವಾಹ ನಿರ್ಧಾರ ತಗೋಬೇಕಾದರೆ ಆತುರವಾಗಿ ಯಾವುದೇ ನಿರ್ಧಾರ ತಗೊಳ್ಳೋಕ್ಕೆ ಹೋಗಬೇಡಿ, ಸರಿಯಾಗಿ ಯೋಚಿಸಿ ಮುಂದುವರಿಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಈ ತಿಂಗಳು ಅತ್ಯಂತ ಜಾಗರೂಕರಾಗಿರಬೇಕು. ಹಠಾತ್ ಖರ್ಚುಗಳು ಅಥವಾ ವೈದ್ಯಕೀಯ ವೆಚ್ಚಗಳು ಬರಬಹುದು. ಬಜೆಟಲ್ಲೂ ಕೂಡ ಏರುಪೇರಾಗಬಹುದು. ಶೇರ್ ಮಾರ್ಕೆಟು, ಲಾಟ್ರಿ ಅಥವಾ ತ್ವರಿತವಾಗಿ ಹಣ ಗಳಿಸುವುದಕ್ಕೆ ಯಾವುದೇ ಒಂದು ಯೋಜನೆಯಲ್ಲಿ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡಬೇಕಾದ್ರೆ ಹಳೆಯ ಬಾಕಿ ಕೈ ಸೇರೋದಕ್ಕೆ ಅದೆಲ್ಲ ಏನೆಲ್ಲ ಇರುತ್ತಲ್ಲ ಅದನ್ನು ನೀವು ಏಕಾಗ್ರತೆಯಿಂದ ಯೋಚನೆ ಮಾಡಬೇಕು. ಯಾಕಂದರೆ ದೊಡ್ಡ ಮಟ್ಟದ ಹಣ ಹಾಕಿದರೆ ಬರೋದಿಲ್ಲ ನಿಮಗೆ. ಮತ್ತೆ ಹಳೆಯ ಬಾಕಿ ಏನಾದರೂ ನಿಮಗೆ ಬರಬೇಕು ಇತ್ತು, ಅದನ್ನು ಒಂದು 100 ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀರಿ, ಆ 100 ರೂಪಾಯಿ ಬರಬೇಕಾದ್ರೆ 200 ರೂಪಾಯಿ ಹಾಕಬೇಕಂತ ಹೇಳ್ತಾರೆ. ಇದೆಲ್ಲ ಸ್ವಲ್ಪ ಸ್ಕ್ಯಾಮ್ ಇರುತ್ತೆ, ಇದನ್ನು ಯೋಚನೆ ಮಾಡಿ ನೀವು ತಗೋಬೇಕಾಗುತ್ತೆ. ಆರ್ಥಿಕವಾಗಿ ಈ ತಿಂಗಳು ಅತ್ಯಂತ ಜಾಗರೂಕರಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಸ್ತಿ ಖರೀದಿ ಮಾಡಲಿಕ್ಕೆ ಅಥವಾ ಮಾರಾಟ ಮಾಡುವಂಥ ವಿಚಾರದಲ್ಲಿ ಈ ತಿಂಗಳು ಮಧ್ಯಮ ಫಲದಾಯಕವಾಗಿರುತ್ತೆ. ಯಾವುದೇ ಪ್ರಮುಖ ಆಸ್ತಿ ಪತ್ರಗಳಿಗೆ ಸಹಿ ಹಾಕೋದಕ್ಕೆ ಮುಂಚೆ ಕಾನೂನು ತಜ್ಞರ ಒಪಿನಿಯನ್ ತೆಗೆದುಕೊಳ್ಳಿ. ಕೂಲಂಕುಷವಾಗಿ ಪರಿಶೀಲಿಸಿ. ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಯಾವುದೇ ದೊಡ್ಡ ನಿರ್ಧಾರಗಳನ್ನು ಈ ತಿಂಗಳಲ್ಲಿ ತಗೊಳ್ಳೋದಕ್ಕೆ ಹೋಗಬೇಡಿ. ಕೊನೆಯ ವಾರದವರೆಗೂ ಕೂಡ ಮುಂದೂಡೋದು ಒಳ್ಳೆಯದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ವಿಶೇಷವಾಗಿ ಗಮನ ಅಂತಕ್ಕಂಥದ್ದನ್ನು ಇಟ್ಕೊಳ್ಬೇಕಾಗುತ್ತೆ. ಅಷ್ಟಮದಲ್ಲಿ ಸೂರ್ಯನ ಪ್ರಭಾವ ಇರೋದ್ರಿಂದ ಉದರ ಸಂಬಂಧಿ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಇರಬಹುದು. ಕಣ್ಣಿನ ತೊಂದರೆ ಅಥವಾ ಮೂಳೆಗಳಿಗೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ನೋವುಗಳು ಕಾಣಿಸಬಹುದು. ವಾಹನ ಚಲಾವಣೆ ಮಾಡಬೇಕಾದರೆ ಅತಿ ಎಚ್ಚರಿಕೆಯಿಂದ ವಹಿಸಿಕೊಳ್ಳಿ. ಸರಿಯಾದ ಸಮಯಕ್ಕೆ ಪೌಷ್ಟಿಕ ಆಹಾರ ಸೇವಿಸಿಕೊಳ್ಳಿ ಮತ್ತು ಒತ್ತಡದಿಂದ ಆದಷ್ಟು ದೂರ ಇರಿ. ದೂರ ಆಗಲಿಕ್ಕೆ ಲಾಸ್ಟಲ್ಲಿ ಒಂದು ಮಂತ್ರ ತಿಳಿಸ್ಕೊಡ್ತೀನಿ. ವಿದ್ಯಾರ್ಥಿಗಳಿಗೆ ಈ ತಿಂಗಳಲ್ಲಿ ಹೆಚ್ಚಿನ ಏಕಾಗ್ರತೆ ಅವಶ್ಯಕತೆ ಬರುತ್ತೆ. ಅಧ್ಯಯನ ಮತ್ತು ಬೇರೆ ಕಡೆಗೆ ಒಂದು ಮನಸ್ಸು ಸೆಳೆಯುವಂಥ ಸಾಧ್ಯತೆ, ಆಲಸ್ಯ ಕಾಡುವಂಥ ಸಾಧ್ಯತೆ ಇರುತ್ತೆ. ಟೆಕ್ನಿಕಲ್ ಅಥವಾ ರಿಸರ್ಚ್ ಫೀಲ್ಡಲ್ಲಿ ಇರುವಂಥವರಿಗೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮ ಫಲಿತಾಂಶ ಸಿಗುತ್ತೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಅನ್ನೋದು ಸಿಗುತ್ತೆ. ಹೊಸ ವಾಹನ ಖರೀದಿ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದರೆ ಈ ತಿಂಗಳು ಮೊದಲು 15 ದಿನ ಆದಮೇಲೆ ಯಾವುದನ್ನು ಮಾಡೋದಕ್ಕೆ ಹೋಗಬೇಡಿ. ಹಾಗೆ 17ನೇ ತಾರೀಕು ನಂತರ ಖಂಡಿತವಾಗ್ಲೂ ವಾಹನ ಖರೀದಿ ಮಾಡಬಹುದು. ಹಾಗೆ ಈ ತಿಂಗಳು ಪ್ರಮುಖ ಯೋಗಗಳು ಏನು ಬರುತ್ತೆ ಅಂದರೆ ಸೂರ್ಯ ಸಿಂಹರಾಶಿಗೆ ಬರ್ತಾ ಇರೋದ್ರಿಂದ ಬುಧಾದಿತ್ಯ ಯೋಗ 8ನೇ ಮನೆಯಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಇದು ನಿಮಗೆ ಪಿತ್ರಾರ್ಜಿತ ಆಸ್ತಿ ಅಥವಾ ಇನ್ಶೂರೆನ್ಸ್ ಎಲ್ಲದಕ್ಕೂ ಪಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೂ ಮಾತಿನ ಮೇಲೆ ನಿಯಂತ್ರಣಕ್ಕೆ ಇಟ್ಕೊಳ್ಬೇಕು. ಇದೆಲ್ಲ ಪ್ರಿಕಾಷನ್ಸ್ ನಿಮಗೆ ಹೇಳ್ತಾ ಇರೋದು. ಕೋಪದಲ್ಲಿ ಅಥವಾ ಆತುರದಲ್ಲಿ ಯಾರ ಜೊತೆ ಕೂಡ ಕಟುವಾಗಿ ಮಾತಾಡಬೇಡಿ. ಸುಲಭವಾಗಿ ಆಗುವ ಕೆಲಸವನ್ನು ಹಾಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇನ್ನು ಆರೋಗ್ಯ ನಿರ್ಲಕ್ಷ್ಯ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಸಣ್ಣ ಪುಟ್ಟ ದೈಹಿಕ ತೊಂದರೆಗಳು ಕಂಡು ಬಂದರೂ ಕೂಡ ತಕ್ಷಣ ವೈದ್ಯರ ಸಲಹೆಯನ್ನು ಪಡ್ಕೊಳ್ಬೇಕು. ಗುಪ್ತ ಶತ್ರುಗಳು ಕೆಲಸದ ಸ್ಥಳದಲ್ಲಿ ಅಥವಾ ನಿಮ್ಮ ರಹಸ್ಯಗಳನ್ನು ಅಥವಾ ನಿಮ್ಮ ಯೋಜನೆಗಳನ್ನು ಅರ್ಥ ಮಾಡಿಕೊಂಡರೆ ಅವರಿಗೆ ನಿಮ್ಮ ರಹಸ್ಯಗಳೆಲ್ಲ ಗೊತ್ತಿತ್ತು ಅಂದರೆ ಅವರ ಜೊತೆ ನೀವು ಖಂಡಿತವಾಗ್ಲೂ ಎಚ್ಚರಿಕೆಯಿಂದ ಇರಬೇಕು. ಗುಪ್ತ ಶತ್ರುಗಳ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ಜೊತೆ ಇರೋವರೆಗೆ ಆಯಾಗಿ ಯಾರ ಜೊತೆನೂ ಕೂಡ ಆದಷ್ಟು ನಿಮ್ಮ ಒಂದು ರಹಸ್ಯಗಳನ್ನು ಹಂಚ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಪರಿಹಾರಗಳು ನೀವು ಏನೆಲ್ಲ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟು ದಿನ ಅಂತ ಹೇಳಿ ಈ ಕಷ್ಟದ ಜೀವನವನ್ನು ಮಾಡ್ತೀರಿ. ನೀವು ಕೂಡ ಹೊರಗಡೆ ಬರಬೇಕು, ನಾವು ಕೂಡ ಸುಖವಾಗಿರಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರುವಂಥದ್ದು ಸರ್ವೇ ಸಾಮಾನ್ಯ. ನಿಮ್ಮೆಲ್ಲರಿಗೂ ಕೂಡ ಉಪಯೋಗವಾಗುವಂಥ ವಿಚಾರವನ್ನು ತಿಳಿಸ್ಕೊಡ್ತೇನೆ ನೋಡಿ. ಈ ಪ್ರಪಂಚ ಯಾವತ್ತು ಸೃಷ್ಟಿ ಆಯ್ತಲ್ಲ ಆವತ್ತೇ ಒಂದಷ್ಟು ವಿಚಾರಗಳು ಈ ಪ್ರಪಂಚದ ಭೂಮಿಯ ಆಳದಲ್ಲಿ ಬಂದಿರುತ್ತೆ. ಅದು ಜೆಮ್ಸ್ ಸ್ಟೋನ್ ಅಂದರೆ ರತ್ನಗಳು. ಈ ರತ್ನಗಳನ್ನು ಬಳಸ್ಕೊಂಡು ನಾವು ಯಾವ ಗ್ರಹಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಋಷಿ ಮುನಿಗಳು ಹಿಂದಿನ ಕಾಲದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದು ಯಾವುದು ನಮಗೆ ಗೊತ್ತಿಲ್ಲದೆ ಸುಮ್ಮನೆ ಆ ಕಷ್ಟದ ಜೀವನದಲ್ಲಿ ಬಳಲ್ತಾ ಇರ್ತೀವಿ. ಆ ಕಷ್ಟದಿಂದ ಹೊರಗಡೆ ಬರಲಿಕ್ಕೆ ಈ ರತ್ನವನ್ನು ಬಳಸ್ಕೊಂಡು ನೀವು ಕೂಡ ಅಭಿವೃದ್ಧಿಯನ್ನು ಕಾಣಬಹುದು. ನಿಮ್ಮ ರಾಶಿಯ ಪ್ರಕಾರ ಜೊತೆಗೆ ನಿಮ್ಮ ಕುಂಡಲಿ ಹಾಗೂ ನಿಮಗೆ ಏನೇ ಸಮಸ್ಯೆ ಆಗ್ತಾ ಇದೆ ಅದರ ಪ್ರಕಾರ ಕಸ್ಟಮೈಸೇಷನ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆಯಾದಂಥ ಕ್ರಿಸ್ಟಲ್ಗಳು ಸಿಗುತ್ತೆ.
ಹಾಗಾಗಿ ನೀವು ಅದನ್ನು ಬ್ರಾಸ್ಲೈಟಲ್ಲಿ ಧರಿಸಿದ್ರೆ ಕ್ರಿಸ್ಟಲ್ ಬುಕ್ ಮಾಡಿದ್ರೆ ಸಿಗುತ್ತೆ. ಖಂಡಿತ ಅದನ್ನು ಧರಿಸ್ಕೊಳ್ಳೋದ್ರಿಂದ ನೇರವಾಗಿ ನಿಮಗೆ ಗ್ರಹಗತಿ ತೊಂದರೆ ಕೊಡ್ತಾ ಇದೆಯೋ ಅಥವಾ ಅನುಗುಣವಾಗಿರುವಂಥ ಪರಿಹಾರವೇ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗಂತ ನಮ್ಮ ಹತ್ರ ಹಣ ದುಡ್ಡಿಲ್ಲ ಅನ್ನೋರು ಖಂಡಿತ ನಿಮಗೆ ಚಿಕ್ಕ ಪುಟ್ಟ ಪೂಜೆಗಳು ಇರ್ತವೆ, ಅದನ್ನು ಮಾಡಿಸ್ಕೊಂಡು ಖಂಡಿತ ದೋಷಗಳನ್ನು ಪರಿಹಾರ ಮಾಡ್ಕೋಬೋದು. ಮತ್ತು ಪ್ರತಿದಿನ ಅಂದರೆ ಮಕರ ರಾಶಿ ಅಧಿಪತಿಯಾಗಿರುತ್ತ ಶನಿ ಪ್ರತಿದಿನ ಅಥವಾ ಪ್ರತಿ ಶನಿವಾರ ಹನುಮಾನ್ ಚಾಲೀಸವನ್ನು ಹೇಳ್ಕೊಳ್ಳಿ. ಓಂ ಶನೀಶ್ವರಾಯ ನಮಃ. ಇದು ಕೂಡ ನಿಮ್ಮ ಸ್ಟ್ರೆಸ್ ರಿಲೀಫ್ ಆಗಲಿಕ್ಕೆ ಇರ್ತಕ್ಕಂಥ ಮಂತ್ರ. ಎಳ್ಳೆಣ್ಣೆ ಎಳ್ಬತ್ತಿ ಹಚ್ಚಿ ಬರುವಂಥದ್ದು ಶನಿ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಬಹುದು. ಪ್ರತಿದಿನ ಬೆಳಗ್ಗೆ ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸುವಂಥದ್ದು ಆರ್ಘ್ಯ ಅಂತ ಹೇಳಿಕೊಡುತ್ತೇವೆ. ಇದರಿಂದಾಗಿ ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ. ಮತ್ತು ಕಪ್ಪು ಎಳ್ಳನ್ನು ಅಥವಾ ಬೇಳೆಗಳನ್ನು ಯಾವುದಾದ್ರೂ ಬೇಳೆಯನ್ನು ದಾನ ಮಾಡೋದ್ರಿಂದ ಅದು ಅನ್ನದಾನ ಮಾಡೋದ್ರೂ ಆಗುತ್ತೆ. ನಿಮಗೆ ಕರ್ಮಫಲಗಳಿಂದ ತೊಂದರೆ ಆಗ್ತಾ ಇತ್ತು ಅಂದರೆ ಒಳ್ಳೆಯದಾಗುತ್ತೆ. ನಿಮ್ಮ ಜೀವನದಲ್ಲಿ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ಸಮಸ್ಯೆಗಳು ಅಥವಾ ಕೆರಿಯರಲ್ಲಿ ಯಾವ ದಿಕ್ಕಿಗೆ ಹೋಗಬೇಕು, ಯಾವ ಕೆಲಸ ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಈ ರೀತಿ ಕನ್ಫ್ಯೂಷನ್ ನಿಮ್ಮನ್ನು ಕಾಡ್ತಾ ಇದೆ ಅಂದರೆ ಒಂದು ಸರಿ ನೇರವಾಗಿ ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ದಂಪತಿ ಸಮೇತ ಭೇಟಿ ಕೊಟ್ಟು ಒಂದು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಸ್ನೇಹಿತರೆ, ಈ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಮಕರ ರಾಶಿಯವರಾಗಿದ್ದರೆ ನಿಮ್ಮ ಮಕರ ರಾಶಿಯ ಸ್ನೇಹಿತರಿಗೆ ಸಂಬಂಧಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.